ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇವತ್ತಿನ ಒಂದು ವಿಷಯ, ನಮ್ಮ ಚರ್ಮದ ಒಂದು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಬೇಕು, ನಮ್ಮ ಚರ್ಮದ ಮತ್ತು ರೋಗ ನಿರೋಧಕ ಶಕ್ತಿಯ ಒಂದು ಸಂಬಂಧ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ನಮ್ಮ ಚರ್ಮದಲ್ಲಿ ಡೆಂಟೆಟಿಕ್ ಸೆಲ್ ಅಂತ ಒಂದು ಇರುತ್ತೆ. ಅಂತ ಹೇಳಿದರೆ ಇದು ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ಪೂರ್ತಿಯಾದ ದೇಹದಲ್ಲಿ ಸರಿಯಾಗಿ ನಿಯಂತ್ರಿತಗೊಳಿಸುವಂತಹ ಒಂದು ಡೆಂಟೆಟಿಕ್ ಸೆಲ್ ಅಂತಲೂ ನಾವು ಹೇಳ್ತೀವಿ. ಈ ಡೆಂಟೆಟಿಕ್ ಸೆಲ್ ಏನಾದ್ರು ಸರಿಯಾಗಿ ಕೆಲಸ ಮಾಡದೇ ಇತ್ತು ಅಂತ ಹೇಳಿದರೆ, ನಮ್ಮ ಚರ್ಮದಿಂದ ನಮ್ಮ ರೋಗ ನಿರೋಧಕ ಶಕ್ತಿಗೆ ಹೋಗುವಂತಹ ಸಂದೇಶಗಳು ಬಹಳಷ್ಟು ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಈ ಡೆಂಟೆಟಿಕ್ ಸೆಲ್ಗಳನ್ನು ನೀವು ಸರಿಯಾಗಿ ಗಮನಿಸಬೇಕು, ಅದನ್ನು ಸರಿಯಾಗಿ ಕಾಪಾಡಿಕೊಳ್ಬೇಕು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಡೆಂಟೆಟಿಕ್ ಸೆಲ್ಲ ಮುಖ್ಯ ಒಂದು ಕೆಲಸ ಅಂತ ಹೇಳಿದರೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಮಸ್ಥಿತಿಯಲ್ಲಿ ಇಡಲಿಕ್ಕೆ ಬಹಳಷ್ಟು ಸಹಕಾರವನ್ನು ನೀಡುತ್ತೆ. ಈ ಡೆಂಟೆಟಿಕ್ ಸೆಲ್ಗಳು ನಮ್ಮ ಚರ್ಮದ ಮೇಲೆ, ಪೂರ್ತಿಯಾದ ಚರ್ಮದ ಮೇಲೆ ಇರುತ್ತೆ. ಸೊ ಈ ಡೆಂಟೆಟಿಕ್ ಸೆಲ್ಗಳು ಬಹಳಷ್ಟು ಸಂದೇಶಗಳನ್ನು ನಮ್ಮ ಹೊರಗಿನ ಒಂದು ವಾತಾವರಣದಿಂದ ಒಳಗಿನ ವಾತಾವರಣವನ್ನು ಹೇಗೆ ಗಮನಿಸಿ ಅದನ್ನು ಸರಿಪಡಿಸುವಂತಹ ಒಂದು ಕೆಲಸ ಈ ಡೆಂಟೆಟಿಕ್ ಸೆಲ್ದು ಆಗಿರುತ್ತೆ ಸ್ನೇಹಿತರೆ. ಈ ಡೆಂಟೆಟಿಕ್ ಸೆಲ್ಗಳು ಆ್ಯಂಟಿನಾದ ಕೆಲಸ ನಮ್ಮ ದೇಹದಲ್ಲಿ ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ನಾವು ಯಾವುದೇ ಒಂದು ಸಂದೇಶವನ್ನು ಹೊರ ಜಗತ್ತಿನಿಂದ ಒಳ ಜಗತ್ತಿಗೆ, ಅಂದರೆ ನಮ್ಮ ದೇಹದ ಹೊರ ಜಗತ್ತಿನಿಂದ ಒಳ ಜಗತ್ತಿಗೆ ಕಳಿಸ್ಬೇಕು ಅಂತ ಹೇಳಿದರೆ ಈ ಡೆಂಟೆಟಿಕ್ ಸೆಲ್ ಬಹಳಷ್ಟು ಕೆಲಸವನ್ನು ನಿರ್ವಹಿಸ್ತಾ ಇರುತ್ತೆ. ನೀವು ಈ ಡೆಂಟೆಟಿಕ್ ಸೆಲ್ಗಳನ್ನು ಪೂರ್ತಿಯಾಗಿ ನಶಿಸುವ ಹಾಗೆ ದಿನಂಪ್ರತಿ ಮಾಡ್ತಾ ಇರ್ತೀರಿ. ಯಾಕೆ ಅಂತ ಹೇಳಿದರೆ, ನೀವು ಯೂಸ್ ಮಾಡ್ತಕ್ಕಂಥ ಸೋಪ್ಗಳು, ಶ್ಯಾಂಪುಗಳು, ಲೋಷನ್ಗಳು ಮತ್ತು ಸನ್ಸ್ಕ್ರೀನ್ಗಳು ಮತ್ತು ಹೀಗೆ ಹಲವಾರು ಲೇಪನಗಳನ್ನು ನಮ್ಮ ಚರ್ಮದ ಮೇಲೆ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ, ನಮ್ಮ ಇಮ್ಯುನಿಟಿ ಸಿಸ್ಟಮ್, ನಮ್ಮ ರೋಗ ನಿರೋಧಕ ಶಕ್ತಿ ಬಹಳಷ್ಟು ನಿಷ್ಕ್ರಿಯವಾಗುವಂತಹ ಸಂದರ್ಭಗಳನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈ ಡೆಂಟೆಟಿಕ್ ಸೆಲ್ಗಳ ಮೂಲ ಉದ್ದೇಶ, ಮೂಲ ಕೆಲಸ ಅಂತ ಹೇಳಿದರೆ, ನಮ್ಮ ಒಂದು ರೋಗ ನಿರೋಧಕ ಶಕ್ತಿಯನ್ನು ಮತ್ತು ಹೊರ ಜಗತ್ತಿನಿಂದ ಒಳ ಜಗತ್ತಿನಲ್ಲಿ ನಡೀತಕ್ಕಂಥ ಕಾರ್ಯಾಚರಣೆಗಳನ್ನು ಸರಿಯಾಗಿ ಸಂದೇಶ ರೂಪದಲ್ಲಿ ಈ ಡೆಂಟೆಟಿಕ್ ಸೆಲ್ಗಳು ನಮ್ಮ ಪೂರ್ತಿಯಾದ ನರಮಂಡಲಗಳಿಗೆ ಸರಿಯಾಗಿ ಈ ಒಂದು ಸಂದೇಶಗಳನ್ನು ತೆಗೆದುಕೊಂಡು ಹೋಗ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಯಾವುದೇ ಒಂದು ರೋಗ ಬರುವ ಮುಂಚೆ ಈ ಡೆಂಟೆಟಿಕ್ ಸೆಲ್ಗಳು ಬಹಳಷ್ಟು ಕಾರ್ಯಾಚರಣೆಯನ್ನು ಮಾಡಿ ಆ ರೋಗವನ್ನು ಹೊರಗೆ ಹಾಕುವಂತಹ ಒಂದು ಶಕ್ತಿ ಈ ಒಂದು ಡೆಂಟೆಟಿಕ್ ಸೆಲ್ಗಳಿಗೆ ಇರುತ್ತೆ. ಈ ಡೆಂಟೆಟಿಕ್ ಸೆಲ್ಗಳು ಬಹಳಷ್ಟು ಪ್ರಚುರವಾಗಿ ನಮ್ಮ ಮೂಗಿನ ಒಳಗಿನ ಭಾಗದಲ್ಲಿ ಮತ್ತು ನಮ್ಮ ಜಠರದಲ್ಲಿ, ನಮ್ಮ ಕರುಳುಗಳಲ್ಲಿ ಮತ್ತು ಬಹಳಷ್ಟು ಅಂಗಗಳಲ್ಲಿ ಈ ಡೆಂಟೆಟಿಕ್ ಸೆಲ್ಗಳು ಇದೆ. ಅದೇ ರೂಪದಲ್ಲಿ ನಮ್ಮ ಚರ್ಮದಲ್ಲಿ ಡೆಂಟೆಟಿಕ್ ಸೆಲ್ಗಳು ಬಹಳಷ್ಟು ಪ್ರಚುರವಾಗಿ ಇರುತ್ತೆ. ಯಾಕೆ ಅಂತ ಹೇಳಿದರೆ, ಇದರ ಕೆಲಸನೇ ಆ್ಯಂಟಿನಾದ ಒಂದು ಕೆಲಸ. ಈಗ ಟಿ ವಿಯಲ್ಲಿ ನಾವು ಚಿತ್ರಗಳನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಆ್ಯಂಟಿನಾ ಸರಿಯಾಗಿದ್ದರೆ ಮಾತ್ರ ಚಿತ್ರಗಳನ್ನು ನೋಡಲಿಕ್ಕೆ ಸಾಧ್ಯವಿದೆ. ಆದರೆ ಆ ಆ್ಯಂಟಿನಾ ಏನಾದ್ರು ಸರಿಯಾಗಿ ಇಲ್ಲದೇ ಇದ್ದ ಕಾರಣದಿಂದ ನಿಮ್ಮ ಟಿ ವಿ ಅಥವಾ ನಿಮ್ಮ ಒಂದು ಟೆಲಿವಿಷನ್ ಏನಾಗುತ್ತೆ, ಸರಿಯಾಗಿ ಚಿತ್ರಗಳನ್ನು ಸರಿಯಾಗಿ ತೋರಿಸದೇ ಇತ್ತು ಅಂತ ಹೇಳಿದರೆ ನಿಮಗೆ ಸರಿಯಾಗಿ ಆ ಚಿತ್ರಗಳು ಕಾಣಲ್ಲ. ಅದೇ ರೀತಿ ನಮ್ಮ ಡೆಂಟೆಟಿಕ್ ಸೆಲ್ಗಳು ಸರಿಯಾದ ಒಂದು ಸಂದೇಶಗಳನ್ನು ನಮ್ಮ ರೋಗ ನಿರೋಧಕ ಶಕ್ತಿಗಳಿಗೆ ಸರಿಯಾಗಿ ಕೊಡ್ತು ಅಂತ ಹೇಳಿದರೆ ರೋಗವನ್ನು ತಡೆಯುವಲ್ಲಿ ಬಹಳಷ್ಟು ಸಹಕಾರವಾಗುತ್ತೆ. ಮತ್ತು ಈ ಡೆಂಟೆಟಿಕ್ ಸೆಲ್ಗಳನ್ನು ನೀವು ಸರಿಯಾಗಿ ಕಾಪಾಡಿಕೊಳ್ಳೇಬೇಕು ಅಂತ ನನ್ನ ಒಂದು ಕಳಕಳೆಯ ಮನವಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗಿನ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬ ಹೀರೋ ಬರ್ತಾನೆ, ಯಾರೋ ಒಬ್ಬ ಹೀರೋಯಿನ್ ಬರ್ತಾಳೆ, ಈ ಲೋಷನ್ ಹಚ್ಕೊಳ್ಳಿ, ಈ ಸೋಪ್ ಹಚ್ಕೊಳ್ಳಿ, ಇದು ಹಾಗಿದೆ, ಇದು ಹೀಗಿದೆ, ಆ ಕೀಟಾಣುಗಳನ್ನು ಹೊಡಿತವೆ, ಈ ಕೀಟಾಣುಗಳನ್ನು ಸಾಯಿಸ್ತವೆ ಅಂತ. ಯಾವುದನ್ನು ಸಾಯಿಸಲ್ಲ ಸ್ನೇಹಿತರೆ. ಅದು ಸಾಯಿಸುವುದು ನಮ್ಮ ಡೆಂಟೆಟಿಕ್ ಸೆಲ್ಲನ್ನು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನೀವು ಬಹಳಷ್ಟು ಸೋಪ್ಗಳನ್ನು, ಶ್ಯಾಂಪುಗಳನ್ನು, ಲೋಷನ್ಗಳನ್ನು, ಸನ್ಸ್ಕ್ರೀನ್ಗಳನ್ನು ಉಪಯೋಗಿಸ್ತಾ ಇದ್ದೀರಿ ಅಂತ ಹೇಳಿದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಬಹಳಷ್ಟು ಕಡಿಮೆ ಇರುತ್ತೆ. ಸೊ ಹೀಗಾಗಿ ರೋಗಗಳಿಗೆ ಬಹಳಷ್ಟು ಒಳಗಾಗ್ತೀರಿ ಅಂತ ಸೈಂಟಿಫಿಕ್ಕಾಗಿ ಇದೇ ಒಂದು ಕಾರಣ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ
ಚರ್ಮದ ಆರೋಗ್ಯ, ಕೂದಲಿನ ಆರೋಗ್ಯಕ್ಕೂ ಸಹಿತ ಈ ಡೆಂಟಟಿಕ್ ಸೆಲ್ಗಳು ಬಹಳಷ್ಟು ಕೆಲಸ ಮಾಡುತ್ತೆ. ಯಾಕೆ ಅಂತ ಹೇಳಿದರೆ ನಮ್ಮ ಕೂದಲಿನಲ್ಲಿ ಇರತಕ್ಕಂಥ ಬೇರುಗಳಲ್ಲೂ ಸಹಿತ ಈ ಡೆಂಟಟಿಕ್ ಸೆಲ್ಗಳು ಬಹಳಷ್ಟು ಇರುತ್ತೆ. ಆ ಪ್ರೋಟೀನ್ಗಳನ್ನು ಮಾಡುವಂತಹ ಕೆಲಸನೂ ಸಹಿತ ಈ ಡೆಂಟಟಿಕ್ ಸೆಲ್ಗಳು ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನನ್ನ ಕೂದಲ ಉದುರ್ತಾ ಇದೆ ಡಾಕ್ಟ್ರಿಗೆ ಯಾಕೆ ಅಂತ ಗೊತ್ತಾಗ್ತಾನೇ ಇಲ್ಲ ಅಂತ ನೀವು ಶಾಂಪುಗಳು, ಸೋಪ್ಗಳು, ಲೋಷನ್ಗಳು, ಹೇರ್ ಇದಕ್ಕೆ ಏನು ಡ್ಯಾಂಡ್ರಫ್ಗೆ ಹಾಗೆ ಹೀಗೆ ಅಂತ ಏನೇನೆಲ್ಲ ಹಾಕ್ಕೊಳ್ತಾ ಇರ್ತೀರಿ. ಆದರೆ ಈ ಡೆಂಟಟಿಕ್ ಸೆಲ್ಗಳನ್ನು ಸರಿಯಾಗಿ ಕಾಪಾಡಿಕೊಂಡಿದ್ದೇ ಆಯಿತು ಅಂತ ಹೇಳಿದರೆ ನಮ್ಮ ರೋಗ ನಿರೋಧಕ ಶಕ್ತಿ ಸರಿಯಾಗಿ ಆಗುತ್ತೆ ಮತ್ತು ಪ್ರಬಲವಾಗುತ್ತೆ, ಬಹಳಷ್ಟು ಬಲಿಷ್ಠವಾಗುತ್ತೆ ಮತ್ತು ನಮ್ಮ ಚರ್ಮ ಮತ್ತು ಕೂದಲಿನ ಆರೋಗ್ಯ ಅಷ್ಟೇ ಅಲ್ಲದೆ ನಮ್ಮ ಪೂರ್ತಿಯಾದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಈ ಡೆಂಟಟಿಕ್ ಸೆಲ್ಗಳು ಬಹಳಷ್ಟು ಸಹಕಾರವಾಗುತ್ತೆ. ಸೊ ಹೀಗಾಗಿ ನಮ್ಮ ಚರ್ಮವನ್ನು ನಾವು ಸರಿಯಾಗಿ ಆರೋಗ್ಯಯುತವಾಗಿ ನೋಡ್ಕೊಳ್ಳೋದು ಬಹಳಷ್ಟು ಮುಖ್ಯ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಏನನ್ನು ಉಪಯೋಗಿಸೋದು ಡಾಕ್ಟ್ರೇ, ನೀವು ಸೋಪ್ಗಳನ್ನ ಬಿಡಿ, ಶಾಂಪುಗಳನ್ನ ಬಿಡಿ, ಎಲ್ಲನೂ ಬಿಟ್ಬಿಡಿ ಅಂತ ಹೇಳ್ತೀರಿ ಅಂತ. ಸೊ ಏನನ್ನು ಉಪಯೋಗಿಸುವುದು ಅಂತ ಹೇಳಿದರೆ ಪ್ರಾಕೃತಿಕವಾಗಿ ಬರ್ತಕ್ಕಂಥ ಪದಾರ್ಥಗಳು ಬಹಳಷ್ಟು ಒಳ್ಳೆಯದು. ನೀವು ಉಪ್ಪನ್ನು ಉಪಯೋಗಿಸ್ರಿ ಸ್ನಾನವನ್ನು ಮಾಡುವಾಗ, ಮತ್ತು ಕಡಲೆ ಹಿಟ್ಟನ್ನು ಉಪಯೋಗಿಸಿ ಸ್ನಾನವನ್ನು ಮಾಡುವಾಗ, ಮತ್ತು ಪ್ರಕೃತಿಯಲ್ಲಿ ಇರತಕ್ಕಂಥ ಬಹಳಷ್ಟು ರಾಸಾಯನಿಕ ಕ್ರಿಯೆಗಳು ಇಲ್ಲದೇ ಇರತಕ್ಕಂಥ ಬಹಳಷ್ಟು ಪ್ರಾಕೃತಿಕ ದತ್ತವಾಗಿ ಬರ್ತಕ್ಕಂಥ ಪೌಡರ್ಗಳಿದೆ. ಈಗ ಶಿಗೆಕಾಯಿ ಇದೆ. ಸೊ ಶಿಗೆಕಾಯಿ ಪ್ರಾಕೃತಿಕವಾಗಿ ನಮಗೆ ಸಿಗ್ತಕ್ಕಂಥ ಒಂದು ಕ್ಲಿನ್ಸರ್ ಅಥವಾ ಸ್ವಚ್ಛತೆಯನ್ನು ಮಾಡುವಂತಹ ಒಂದು ಪದಾರ್ಥ. ಇವೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಹೇಳಿದರೆ ಪ್ರಾಕೃತಿಕವಾಗಿ ಬರ್ತಕ್ಕಂಥ ಒಂದು ಪದಾರ್ಥಗಳನ್ನು ಉಪಯೋಗಿಸಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಮತ್ತು ನಿಮ್ಮ ಪೂರ್ತಿಯಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸುವ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.